ಲೈಫ್ ಟುಡೇ ಏನು ಹೇಳಬೇಕಂದ್ರೆ ಈಗಿಂದ ಪರಿಸ್ಥಿತಿ ಈಗಿಂದ ಜನ್ರೇಷನಲ್ಲಿ ಏನು ನಡೀತಾ ಇದೆ ಸೊ ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಇನ್ನೊಂದು ಏನಂದರೆ ಕೇಳಿದ್ದು ಕತೆ ಇದೆಲ್ಲ ಬಂದು ಕಿರಣ್ ಅವ್ರು ರೆಡಿ ಮಾಡ್ಕೊಂಡಿದ್ದಾರೆ ಅಂತ ಕೇಳಿಪಟ್ಟೆ. ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಫಸ್ಟ್ ಹಾಫಲ್ಲಿ ಲವ್ ಹೇಗೆ ಕ್ಯಾರಿ ಆಗುತ್ತೆ, ಸೆಕೆಂಡ್ ಹಾಫಲ್ಲಿ ಎಮೋಷನ್ಸ್ ಜೊತೆ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ. ಅಂದರೆ ನಾಟ್ ವೆರಿ ಈಸಿ, ಅಷ್ಟೊಂದು ಒಂದು ಪರದೆ ಥರ ಅದೊಂದು ಅದು ಆ ಕಡೆನೂ ಜಾಸ್ತಿ ವಾರಕ್ಕಾಗಲ್ಲ, ಈ ಕಡೆನೂ ಜಾಸ್ತಿ ವಾರಕ್ಕಾಗಲ್ಲ. ಸೊ ಒಂದು ಮಧ್ಯದಲ್ಲಿ ಇಟ್ಕೊಂಡು ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಪ್ಲಸ್ಸು ನಮ್ಮ ಕಾಂತಾ ಸರ್ ಅವರು ಅವ್ರದ್ದೊಂದು 3ನೇ ಡೈರೆಕ್ಷನ್ನು. ಸೊ ಅವರು ತುಂಬ ಚೆನ್ನಾಗೆಲ್ಲ ಮಾಡ್ಕೊಂಡಿದ್ದಾರೆ. ಸೊ ಹೆಚ್ಚಿಗೆ ನಾನೇನು ಮಾತಾಡೋಂಥದ್ದು ಏನಿಲ್ಲ. ಸಾಂಗ್ಗಳು ತುಂಬ ಚೆನ್ನಾಗಿದೆ. ಸೊ ಒಂದು ನೀನಿನಲ್ಲಿ ಅದೊಂದು ಡಿವೇಟ್ ಸಾಂಗ್ ಅದು ತುಂಬ ಚೆನ್ನಾಗಿದೆ. ಇನ್ನೊಂದು ಪಾತ್ರ ಚೆನ್ನಾಗಿ ಮಾಡಿದ್ದಾರೆ. ಸೊ ಏನಂದರೆ ಎಂಡ್ವರೆಗೂ ನಮ್ಗೆ ಹಂಗೆ ಕರ್ಕೊಂಡೋಗಿ ಕೂರಿಸಿದೆ. ಸೆಕೆಂಡ್ ಹಾಫಿಂದ ಅಂತೂ ಒಂಥರ ಎಮೋಷ್ನಲ್ ಇದು ಹಾಂಟ್ ಮಾಡುತ್ತೆ ಬೇರೆ ಥರ. ಹಿಂಗೆ ಅಂದರೆ ಎಂಡಲ್ಲಿ ಏನಾಗುತ್ತೆ, ಮುಂದೆ ಏನಾಗುತ್ತೆ, ಮತ್ತೆ ಒಂದಾಗ್ತಾರ ಏನಾಗುತ್ತೆ. ಯಾಕೆಂದರೆ ಸ್ಟಾರ್ಟಿಂಗೇ ನಮ್ಗೆ ಗೊತ್ತಾಗೋಗುತ್ತೆ ಅದು ಏನಾಯಿತು ಅಂತ. ಅದಾದಮೇಲೆ ಮತ್ತೆ ಹೇಗೆ ಏನು ಅನ್ನೋದು ಚಿತ್ರ ಕರ್ಕೊಂಡು ಹೋಗುತ್ತೆ ಆರಾಮಾಗಿ. ಸೊ ತುಂಬ ಚೆನ್ನಾಗಿ ಬಂದಿದೆ. ಕಿರಣ್ ಅವರಿಗೆ ಆಲ್ ದ ಬೆಸ್ಟ್, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆಮೇಲೆ ಕಾಂತಾ ಸರ್ಗೆ ಆಲ್ ದ ಬೆಸ್ಟ್. ತುಂಬ ಒಳ್ಳೆ ಹೊಸ ಸಿನಿಮಾ ಅಂದರೆ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಬರ್ತಾರೆ ಎಲ್ಲ ಜನ. ಏನು ಹೊಸ ಸಿನಿಮಾ ಹೊಸ ಜನ ಮಾಡಿದ್ದಾರೆ ಅಂತ. ಟ್ರೈಲರ್ ಲಾಂಚಿಗೆ ಬಂದಿದ್ದೆ ನಾನು. ಟ್ರೈಲರ್ ಲಾಂಚ್ ಮಾಡಿದ್ವಿ ಅವತ್ತು. ಕಿರಣ್ ಬಗ್ಗೆ ನಾನು ಹೇಳಿದ್ದೆ. ಆ ಸಿನಿಮಾ ಟ್ರೈಲರ್ ನೋಡಿದಾಗ ಹೇಳಿದ್ದೆ ನಾನು, ಟ್ವಿಸ್ಟ್ಗಳಿದೆ, ಜೋಕ ಇದೆ, ಪ್ರೀತಿ ಇದೆ, ಲವ್ ಇದೆ ಎಲ್ಲ ಅಂತ. ಬಟ್ ತುಂಬ ಸಿನಿಮಾಗಳನ್ನು ನೋಡಿ ನಾವು ಆಚೆ ಬಂದಮೇಲೆ ಹೇಳ್ತಾ ಇರ್ತೀವಿ ಜನರಲ್ಲಿ, ಓ ತುಂಬ ಚೆನ್ನಾಗಿದೆ, ಹಂಗಿದೆ ಹಿಂಗಿದೆ, ಬನ್ನಿ 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 ಅಂತ. ಮನಸ್ಪೂರ್ವಕವಾಗಿ ಹೇಳ್ತಾ ಇದ್ದೀನಿ ನಾನು ಆಸ್ ಎ ಪ್ರೊಡ್ಯೂಸರ್ ಆಗಿ. ಇವತ್ತಿನ ದಿನ ಏನು ಯುವ ಜನತೆ ಇರ್ಬೋದು, ಅವರ ತಂದೆ ತಾಯಿಗಳಿರ್ಬೋದು, ಮತ್ತು ಒಂದು ಹೆಣ್ಮಗು ಗಂಡನ ಮನೆಗೆ ಹೋದಾಗ ಹೆಂಗೆ ಅವರು ಅಲ್ಲಿ ಆ ಪರಿಸ್ಥಿತಿಗೆ ಹೊಂದ್ಕೊಳ್ಳೋದಕ್ಕೆ ಕಷ್ಟಗಳಾಗುತ್ತೆ, ಮತ್ತು ಒಬ್ಬ ಗುರುತು ಪರಿಚಯ ಇಲ್ದಿರೋ ವ್ಯಕ್ತಿ ಹೆಂಗೆ ನಡ್ಕೊತಾನೆ ಹೆಣ್ಮಕ್ಳ ಜೊತೆ, ಈ ನಿರ್ಧಾರಗಳ ಹಿಂದೆ ಏನೆಲ್ಲ ಆಗಬಾರ್ದು ಆಗುತ್ತೆ, ತಪ್ಪು ನಿರ್ಧಾರಗಳು ಹೆಂಗೆ ಹೆಣ್ಮಕ್ಳ ಜೀವನದಲ್ಲಿ ಮತ್ತು ಆ ಕುಟುಂಬದ ವಿಚಾರದಲ್ಲಿ ಎಷ್ಟು ನೋವುಗಳನ್ನು ತಂದು ಒಡ್ಡುತ್ತೆ ಅನ್ನೋದನ್ನು ಕಥೆಯಾಗಿ ನೋಡಬೇಕಾದಾಗ ನಾವಲ್ಲಿ ಕಳೆದೋಗ್ತೀವಿ. ಅಷ್ಟು ಚೆನ್ನಾಗಿ ಕಣ್ಣಿಗೆ ಕಡ್ದಂಗೆ ಒಂದು ಪ್ರೀತಿ ಇರ್ಬೋದು, ದೋಖ ಇರ್ಬೋದು, ತಂದೆ ತಾಯಿಯ ಎಮೋಷನ್ಸ್ ಇರ್ಬೋದು, ಮಕ್ಕಳ ಬಗ್ಗೆ ಇವತ್ತು ಸಮಾಜದಲ್ಲಿ ದೊಡ್ಡ ದೊಡ್ಡ ಮನೆಯ ಮಕ್ಕಳು ಯಾವ್ಯಾವ ರೀತಿಯಲ್ಲಿ ಇದ್ದಾರೆ ಅನ್ನೋದನ್ನು ಅಲ್ಲಿ ಕಥೆನಲ್ಲಿ ತಂದಿದ್ದಾರೆ. ಮನಸ್ಪೂರ್ವಕವಾಗಿ ಹೇಳ್ತಿದ್ದೀನಿ, ಅದ್ಭುತವಾದ ಚಿತ್ರ. ಎಲ್ಲ ತಂದೆ ತಾಯಿಗಳು ಬಂದು ನೋಡಿ, ಮತ್ತು ಯುವ ಜನತೆ, ಅದರಲ್ಲೂ ಹೆಣ್ಣು ಮಕ್ಕಳು ಸ್ಪೆಷಲಿ. ಯಾಕೆ ಅಂತಂದರೆ ಗಂಡು ಮಕ್ಕಳದು ಇವತ್ತು ಪುರುಷ ಪ್ರಧಾನ ಸಮಾಜ ಆಗಿರೋದ್ರಿಂದ ಗಂಡು ಮಕ್ಕಳ ಬಗ್ಗೆ ಇವತ್ತಿಗೂ ಇನ್ನೂ ಇದೆ, ಸಮಾನತೆ ಅನ್ನೋದು ಬಂದಿಲ್ಲ. ಆದರೆ ಹೆಣ್ಮಕ್ಳು ಏನೇ ತಪ್ಪು ಮಾಡಿದ್ರು ಸರಿ ಮಾಡಿದ್ರು ಸ್ವಲ್ಪ ನಿಭಾಯಿಸ್ಕೊಂಡು ಹೋಗೋಂಥ ಪರಿಸ್ಥಿತಿಯಲ್ಲಿದ್ದಾರೆ. ಆದರೆ ಹೆಣ್ಮಕ್ಳ ಜೀವನ ಇವತ್ತು ಕಷ್ಟದಲ್ಲಿದೆ ತುಂಬ ಕಡೆ. ಆ ಹೆಣ್ಮಕ್ಳೆಲ್ಲ ಈ ಸಿನಿಮಾ ನೋಡಿ, ಇದರಿಂದ ನಿಮಗೊಂದು ಪ್ರೇರಣೆ ಸಿಗುತ್ತೆ. ಮತ್ತು ಒಂದು ಜೀವನದ ನಿರ್ಧಾರಗಳು, ಒಂದು ಟೀನೇಜ್ ಮುಗಿದು ಯೌವನಾವಸ್ಥೆ ಮುಗ್ತೀರ ನೀವು, ಆ ಟೈಮಲ್ಲಿ ನಿಮ್ಮ ನಿರ್ಧಾರಗಳು ಹೇಗಿರಬೇಕು, ಏನಿರಬೇಕು ಅನ್ನೋದನ್ನು ಈ ಚಿತ್ರದಲ್ಲಿ ಮನಸ್ಸಿಗೆ ಮುಟ್ಟೋ ಥರ, ಅದರಲ್ಲೂ ಮದುವೆ ವಿಚಾರದಲ್ಲಿ ತುಂಬ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ. ಪ್ರೀತಿ ವಿಚಾರದಲ್ಲಿ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ. ದಯವಿಟ್ಟು ಎಲ್ಲರೂ ಸಹ ಬಿಡುವು ಮಾಡಿಕೊಂಡು, ಇವತ್ತೇನು ಜಾಸ್ತಿ ಖರ್ಚುಗಳಿಲ್ಲ, 200 ರೂಪೀಸ್ ಇದೆ ಒಂದು ಟಿಕೆಟು. ದಯವಿಟ್ಟು ಬಂದು ಸಿನಿಮಾ ನೋಡಿ. ಬಂದಾದ್ಮೇಲೆ ಬೇಕಾದ್ರೆ ನೀವು ಕೇಳಿ, ಸರ್ ಏನು ಸರ್ ಹಿಂಗೆ ಹೇಳಿದ್ರಿ ಅಂತ. ದಯವಿಟ್ಟು ಅದಕ್ಕೆ ಬೇಕಾದ್ರೆ ನಾನೇ ಕೂತ್ಕೊಂಡು ಬೇಕಾದ್ರೆ ನಿಮ್ಗೆ ಉತ್ತರ ಕೊಡ್ತೀನಿ. ಅಷ್ಟು ಚೆನ್ನಾಗಿದೆ. ದಯವಿಟ್ಟು ನಾನು ಯಾವುದೇ ಪ್ರೆಸ್ ಮೀಟಲ್ಲಿ ಸುಮ್ಮನೆ ಹೇಳ್ಬಿಟ್ಟು ಹೋಗ್ಬಿಡ್ತೀನಿ ತುಂಬ ಚೆನ್ನಾಗಿದೆ ಅದು ಇದು ಅಂತ. ಬಟ್ ನಾನಾಗಿ ನೋಡಿದ್ದೀನಿ, ಒಬ್ಬ ಪ್ರೇಕ್ಷಕನಾಗಿ ನೋಡಿದ್ದೀನಿ. ದಯವಿಟ್ಟು ಅದ್ಭುತವಾದ ಸಿನಿಮಾ. ದಯವಿಟ್ಟು ಎಲ್ಲ ಕನ್ನಡ ಚಿತ್ರರಂಗದ ಎಲ್ಲ ಕಲಾವಿದರು ಸಹ ಇದನ್ನು ಬೆಂಬಲಿಸಿ ಈ ಚಿತ್ರನ ಗೆಲ್ಲೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಬೇರೆ ನಮ್ಮ ಕಲಾವಿದರಿಗೂ ಹೇಳ್ತೀನಿ, ಮತ್ತು ಕಲಾಭಿಮಾನಿಗೂ ಕೇಳ್ಕೊತೀನಿ. ದಯವಿಟ್ಟು ಸಿನಿಮಾ ಗೆಲ್ಲಿಸ್ಕೊಡಿ. ತುಂಬ ಒಳ್ಳೆ ಸಿನಿಮಾ. ಥ್ಯಾಂಕ್ ಯು ಹೇಳಿ. ಹಾಯ್, ಎಲ್ರಿಗೂ ನಮಸ್ಕಾರ. ತುಂಬ ಸಖತ್ತಾಗಿದೆ ಬ್ರೋ. ನಮ್ಮ ಸ್ಟೋರಿನೇ ನೆನಪಾಗ್ಬಿಡ್ತು. ಒಂದೊಂದು ಸೀನು ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಕಥೆ ಬರೆದಿದ್ದೀರಾ. ತುಂಬ ನಮ್ಮ ಕನ್ನಡ ಜನ ದಯವಿಟ್ಟು ಬೇರೆ ಸಿನಿಮಾ ಎಲ್ಲ ಗೆಲ್ಸ್ಕೊಡ್ತಿದ್ದೀರಾ. ನಮ್ಮ ಬ್ರದರ್ದು ದಯವಿಟ್ಟು ಗೆಲ್ಲಬೇಕು, ಜನ ಬರಬೇಕು. ಮತ್ತು ಥಿಯೇಟ್ರೂ ಅಷ್ಟೇ ತುಂಬ ಜಾಸ್ತಿ ತಗೋಬೇಕು ಬ್ರದರ್. ಸಿನಿಮಾ ಗೆಲ್ಲುತ್ತೆ 100%. ನಮ್ಮ ಕನ್ನಡ ಜನ ಕೈ ಬಿಡಲ್ಲ. ಥ್ಯಾಂಕ್ ಯು.